ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯ ಒಕ್ಕಲಿಗರ ಸಂಸ್ಥೆಯಿಂದ ನಡೆತಕ್ಕಂಥ ಕೆಂಪೇಗೌಡ ವೈದ್ಯಕೀಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಕಳೆದ 3 ತಿಂಗಳಿಂದ ನಾನೇನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ಈ 3 ತಿಂಗಳಲ್ಲಿ ನಾನು ನನ್ನ ಕಾಯ ವಾಚ ಮನಸ ಸಂಪೂರ್ಣವಾಗಿ ನಮ್ಮ ಆಸ್ಪತ್ರೆಯ ಅಭಿವೃದ್ಧಿಗೋಸ್ಕರ ಇಲ್ಲಿ ಬರ್ತಕ್ಕಂಥ ರೋಗಿಗಳ ಆರೋಗ್ಯದ ವಿಚಾರವಾಗಿ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ನಾನು ಈ 3 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಹಾಸ್ಪಿಟ್ಲಿಗೆ ಮೊದಲೇದಾಗಿ ನಾವು ಸ್ವಚ್ಛತೆಗೆ ಭಾಳ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಸ್ವಚ್ಛತೆಗೆ ಆರೋಗ್ಯ. ಇವತ್ತೇನು ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರ್ತದೆ. ಆದ್ದರಿಂದ ಹಾಸ್ಪಿಟ್ಲು ಮೊದಲೇದಾಗಿ ನಾನು ಬಂದು ಅಧಿಕಾರ ಸ್ವೀಕರಿಸೋ ಮೊದಲೇ ದಿನದಿಂದ ಆಸ್ಪತ್ರೆ ಸ್ವಚ್ಛತೆಗೆ ಕ್ಲೀನಿಂಗ್ ಆಗ್ತಕ್ಕಂಥದ್ದು, ಕ್ಲೀನಿಂಗ್ ICU-ನಲ್ಲಿರ್ಬೋದು, ಲ್ಯಾಬಲ್ಲಿರ್ಬೋದು, ಪ್ರಿಂಟ್ ಆಫೀಸಲ್ಲಿರ್ಬೋದು, ಎಲ್ಲ OPD-ಗಳಿರ್ಬೋದು, ಎಲ್ಲ ಕಡೆ ಇವತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಮತ್ತು ಟಾಯ್ಲೆಟ್ ರೂಮ್ಗಳಲ್ಲಿ ಪ್ರತಿಯೊಂದನ್ನು ಕೂಡ ಏನು ಬಕೆಟು, ಜಗ್ಗು, ಎಲ್ಲೆಲ್ಲಿ ಏನೇನಿತ್ತು, ಲೇಡೀಸ್ ಟಾಯ್ಲೆಟ್ ಎಲ್ಲನೂ ಕೂಡ ನೋಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಒಂದು ಮಟ್ಟಕ್ಕೆ ಇವತ್ತು ಹಾಸ್ಪಿಟ್ಲಲ್ಲಿ ಸ್ವಚ್ಛತೆ ಆಗಿದೆ. ಮತ್ತು ಇಲ್ಲಿ ಕೂಡ ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು. ICU-ಗೆ ಪ್ರತಿದಿನ ಡಾಕ್ಟ್ರು ಒಂದು ಕಡೆ ಸರ್ಜರಿ ಮಾಡಿರ್ತಾರೆ, ಎಲ್ಲರೂ ಕೂಡ ಬಂಧುಗಳು ಹೋಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಇನ್ಸ್ಪೆಕ್ಷನ್ ಆಗ್ತಕ್ಕಂಥದ್ದು, ಪೋಸ್ಟ್ ಆಪ್ರೇಷನ್ ಆದಮೇಲೆ ಪೇಷಂಟ್ಗಳಿಗೆ ಇನ್ಫೆಕ್ಷನ್ ಆಗಿ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ವು. ಇದೆಲ್ಲನ ಕೂಡ ಸೆಕ್ಯೂರಿಟಿನ ನಾವು ಮಾಡಬೇಕು, ಸೆಕ್ಯೂರಿಟಿ ಹಾಕಬೇಕು ಅಂತ ಹೇಳಿ ಇವತ್ತು ಸೆಕ್ಯೂರಿಟಿನ ಹೊಸದಾಗಿ ಕಾಲ್ ಮಾಡಿ ಇವತ್ತು ಸೆಕ್ಯೂರಿಟಿನ ಅವ್ರಿಗೂ ಒಂದು ಒಳ್ಳೆಯ ಯೂನಿಫಾರ್ಮ್ನ ಮಾಡಿಸಿ ಹಾಸ್ಪಿಟಲ್ ಲೋಗೋ ಇರ್ತಕ್ಕಂಥದ್ದು ಇವತ್ತು ಅದನ್ನು ಕೂಡ ಇವತ್ತು ಸೆಕ್ಯೂರಿಟಿ ವ್ಯವಸ್ಥೆ ಸ್ವಲ್ಪ ಒಂದು ಮಟ್ಟಕ್ಕೆ ಒಳ್ಳೆ ರೀತಿಯಲ್ಲಿ ಆಗಿದೆ. ನಾಳೆ ಎಲ್ಲ ನಾಡ್ದು ಏನು ಶುಕ್ರವಾರ ಆಂಬುಲೆನ್ಸ್ಗಳು ಒಟ್ಟು 6 ಹೊಸ ಆಂಬುಲೆನ್ಸ್ಗಳು ಇವತ್ತು ನಮ್ಮ ಸಂಸ್ಥೆ ಕೆಂಪೇಗೌಡ ಆಸ್ಪತ್ರೆಗೆ ಬರ್ತಾಯಿದೆ. ICU ಆನ್ ವೀಲು, ಏನು ICU ವ್ಯವಸ್ಥೆ ಇರ್ತಕ್ಕಂಥ ಆಂಬುಲೆನ್ಸ್ಗಳು ಮತ್ತು ವೆಂಟಿಲೇಟರ್ ಆನ್ ವೀಲ್, ವೆಂಟಿಲೇಟ್ರ್ ಕೂಡ ಇರ್ತಕ್ಕಂಥ ಸುಸಜ್ಜಿತವಾದಂಥ ಏನು NMC ಏನು ಒಂದು ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಪ್ರಕಾರವಾಗಿ ಇವತ್ತು ಆಂಬುಲೆನ್ಸ್ ಸೇವೆ ಕೂಡ ನಮ್ಮ ಸಂಸ್ಥೆಗೆ ಇವತ್ತು ಒದಗಿ ಬರ್ತಾಯಿದೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಬ್ಲಡ್ ಬ್ಯಾಂಕು ನಮ್ಮಲ್ಲಿ ಏನು ಕೆಪಾಸಿಟಿ ಇತ್ತು, ಹೊಸ ಎಕ್ವಿಪ್ಮೆಂಟ್ಗಳನ್ನ ತರಿಸಿ ಇವತ್ತು ತಾವೆಲ್ಲ ನನ್ನ ಫೇಸ್ಬುಕ್ಕಲ್ಲಿ ನೋಡಿರ್ತೀರಿ. ಅದನ್ನು ಪೂಜೆ ಮಾಡಿ ಆ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಕೂಡ ನಾನು ಒಂದು ತಿಂಗಳಿಂದ ಅದನ್ನು ಹಾಕಿದ್ದೆ ಅಂತ ಕಾಣ್ತದೆ. ಅದೆಲ್ಲ ಗಮನಿಸಿರ್ತಿರ್ತಾವೆ. ಬ್ಲಡ್ ಬ್ಯಾಂಕಲ್ಲಿ ಇವತ್ತು ನಮ್ಮ ಬ್ಲಡ್ಡನ್ನು ಸ್ಟೋರೇಜ್ ಡಬಲ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಈಗ ಇನ್ಪೇಷಂಟ್ ಎನಿ ಟೈಮ್ ಒಂದು 500 ಬೆಡ್ ಇನ್ಪೇಷಂಟ್ ಇರ್ತಾರೆ. ಎಲ್ಲೋ ಹೊರಗಡೆಯಿಂದ ಬರ್ತಕ್ಕಂಥದ್ದು, ಏನು ತುಂಬ ತೀವ್ರತರವಾದ ಆರೋಗ್ಯ ಸಮಸ್ಯೆಯಿಂದ ಬರ್ತಾರೆ. ಎನಿ ಟೈಮ್ ಬ್ಲಡ್ ಬೇಕಾಗ್ತದೆ. ಅದಕ್ಕೆ ಬ್ಲಡ್ಡು 2 ಟೈಮ್ ಇವತ್ತೇ ನಮ್ಮ ಸ್ಟೋರೇಜ್ ಎಷ್ಟು ಸ್ಟಾಕು ಅದನ್ನು ಡಬಲ್ ಮಾಡಿದ್ದೀವಿ. ಮತ್ತು ನಮಗೆ ಜನ್ರೇಟ್ರ್ ಇಶ್ಯೂಸ್ ಇತ್ತು. ಇಲ್ಲಿ ಜನ್ರೇಟ್ರ್ ನಮ್ಮದು 35 ವರ್ಷದಿಂದ ನಮ್ಮೇನು ಹಾಸ್ಪಿಟ್ಲು ಹೊಸ್ದಾಗಿ ಕಟ್ಟಿದಾಗ ಹಾಕಿದಂಥ ಜನ್ರೇಟ್ರು ಕೆಪಾಸಿಟಿ ಸಾಲ್ತಾ ಇರಲಿಲ್ಲ. ಟ್ರಿಪ್ ಆಗ್ತಕ್ಕಂಥದ್ದು, ಸರ್ಜರಿ ಟೈಮ್ನಲ್ಲೇ ಕೂಡ ನಮ್ಮ ಕರೆಂಟು ಸ್ಲಿಪ್ ಆಗಿ ತೊಂದರೆ ಆಗ್ತಾಯಿತ್ತು ಆ ಸರ್ಜರಿ ಮಾಡೋ ಟೈಮ್. ಈಗ ಹೊಸ ಜನ್ರೇಟ್ರನ್ನ ತರಿಸಿ ಅದನ್ನು ಫಿಕ್ಸ್ ಮಾಡಿಸಿ ಇವತ್ತು ಪೂಜೆ ಮಾಡಿ ಅದು ಜನ್ರೇಟ್ರು ಇವತ್ತು ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಮ್ಮ ಪೇಷಂಟ್ಗಳಿಗೆ ಮತ್ತು ನಮ್ಮ ಎಸ್ಪೆಷಲಿ ಡಾಕ್ಟರ್ಸ್ ಸರ್ಜರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೈಟ್ ಡ್ಯೂಟಿನಲ್ಲಿ ಕರೆಂಟ್ ಎಲ್ಲೂ ಕೂಡ 24/7 ಒಂದು ಸಿಂಗಲ್ ಸೆಕೆಂಡ್ ಕೂಡ ಕರೆಂಟ್ ಸ್ಲಿಪ್ ಆಗದೆ ರೀತಿಯಲ್ಲಿ ಇವತ್ತು ನಾವು ಜನ್ರೇಟ್ರ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಟ್ರಾಸೌಂಡ್ ಮಿಷಿನ್ಗಳು ನಮ್ಮಲ್ಲಿ ICU-ನಲ್ಲಿ ಡಾಕ್ಟ್ರ್ ಅಲ್ಟ್ರಾಸೌಂಡ್ ಮಾಡಬೇಕಾದ್ರೆ ನಾವು ಸ್ಕ್ಯಾನಿಂಗ್ ರೂಮ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಎಲ್ಲ ಹೊಸದಾಗಿ ಅಲ್ಟ್ರಾಸೌಂಡ್ ಇವತ್ತಿನ ಒಂದು ಅಪ್ಪರ್ ವರ್ಷನ್ನಲ್ಲಿ ಎಲ್ಲ ನಿನ್ನೆನೂ ಕೂಡ ಕೊಟ್ಟಿದ್ವಿ ICU-ಗೆ ಹೊಸ ಅಲ್ಟ್ರಾಸೌಂಡ್ ಮಿಷಿನ್ಗಳನ್ನ ನಾವು ಇವತ್ತು ಕೊಟ್ಟಿರ್ತೀವಿ. ಒಳ್ಳೆ ಉನ್ನತ ಮಟ್ಟದ ಅಲ್ಟ್ರಾಸೌಂಡ್ ಮಿಷಿನ್ಗಳು ನಮ್ಮ ಸಂಸ್ಥೆಗೆ ಇವತ್ತು ತೊಗೊಂಡಿದ್ದೀವಿ ನಾವು. ಇವತ್ತು ಅಲ್ಟ್ರಾಸೌಂಡ್ ಬಂದಿಂದ ಪ್ರತಿಯೊಂದು ಪೇಷಂಟ್ಗೆ ICU-ನಲ್ಲಿ ಬರ್ತಕ್ಕಂಥವ್ರು ಅವ್ರು ತುಂಬ ಕ್ರಿಟಿಕಲ್ ಇದ್ದಂಥ ಸಂದರ್ಭದಲ್ಲಿ ಶಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಅವ್ರನ್ನ ಕೂಡ ನಾವು ಇವತ್ತು ಅಲ್ಲಿ ಅಲ್ಟ್ರಾಸೌಂಡ್ ಮಿಷಿನ್ ಬಂದಿದೆ. ಮತ್ತು ನಮ್ಮ ಸ್ಲೀಪ್ ಲ್ಯಾಬ್ ಸ್ಟುಡಿಯೋ ಇತ್ತು, ಬಟ್ ಅದರಲ್ಲಿ ಎಕ್ವಿಪ್ಮೆಂಟ್ ಇರಲಿಲ್ಲ. ಇವತ್ತು ಸ್ಲೀಪ್ ಲ್ಯಾಬ್ಗೆ ಇವತ್ತು ಎಕ್ವಿಪ್ಮೆಂಟ್ಗಳನ್ನ ತರಿಸಿ ನಾವು ಹಾಕಿದ್ದೀವಿ. ಸ್ಲೀಪ್ ಲ್ಯಾಬ್ ಕೂಡ ಇದೆ. ಯೂರಾಲಜಿನಲ್ಲಿ ಕೂಡ ಹಳೇ ಮೈಕ್ರೋಸ್ಕೋಪು ಅಲ್ಲಿ ಏನು ಕೆಲವಿತ್ತು, ಡಾಕ್ಟ್ರುಗಳು ಹಳೇ ಡಿಮ್ಯಾಂಡ್ ಇತ್ತು. ಯೂರಾಲಜಿ ತುಂಬ ಇವತ್ತು ಉನ್ನತ ಮಟ್ಟಕ್ಕೆ ಇವತ್ತು ನಾವು ಒಪ್ಪರವಾಗಿದೆ. ನಮ್ಮ ಸಮಾಜದ ಬಂಧುಗಳಿರಲಿ ಮತ್ತು ಯಾವುದೇ ಸಮುದಾಯ ಜನ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಯಾವುದೇ ಪೇಷಂಟ್ಗೆ 25% ಡಿಸ್ಕೌಂಟ್ ಕೊಡ್ತಕ್ಕಂಥ ಕೆಲಸ ನಾವು ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಮಾಡ್ಕೊಂಡು ನಿರಂತರವಾಗಿ ಬರ್ತಾಯಿದ್ದೀವಿ. ಇದರ ಸದುಪಯೋಗವನ್ನು
ನಮ್ಮ ನಾಗರಿಕರು ಪಡ್ಕೋಬೇಕು ಅಂತ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿ ನಾನು ಮನವಿ ಮಾಡ್ಕೋತೀನಿ. ಮತ್ತು 25% ಜೊತೆಗೆ ನಾವು ಇಲ್ಲಿ ಒಳ್ಳೆ ಅತಿ ಕಡಿಮೆ ದರದಲ್ಲಿ ನಮ್ಮ ವೈದ್ಯಕೀಯ ಸೇವೆ ಇದೆ. ಅತಿ ಕಡಿಮೆ ದರದಲ್ಲಿ ನಾವು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ಗರ್ಭಿಣಿ ಹೆಣ್ಮಕ್ಳು ಯಾರೇ ಇರಲಿ, ನಾಟ್ ಓನ್ಲಿ ಒಕ್ಕಲಿಗರು ಒಬ್ಬರೇ ಅಲ್ಲ, ಯಾವುದೇ ಸಮಾಜದ ಈಗ ಹೆಣ್ಮಕ್ಳಿಗೆ ಉಚಿತವಾಗಿ ನಾವು ಡೆಲಿವರಿ ಕೆಲಸವನ್ನು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ಅದು ಸದುಪಯೋಗನೂ ನಮ್ಮ ಜನ ಪಡ್ಕೊಳ್ಳಿ. ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಬಿಲ್ ಕೊಡಬೇಕಾಗ್ತದೆ. ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ರತಿದಿನ ಸಾವಿರಾರು ಜನ ರೋಗಿಗಳಿಗೆ ಟ್ರೈನ್ಡ್ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟ್ರುಗಳಿಗೆ ಪಾಠ ಮಾಡೋಂಥ ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಅಂಡರ್ ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟು PG ಸ್ಟೂಡೆಂಟ್ ಏನು ಡಬಲ್ ಡಿಗ್ರಿ ಓದೋಂಥ ಡಾಕ್ಟ್ರುಗಳಿಗೆ ಪಾಠ ಮಾಡ್ತಕ್ಕಂಥ ಡಾಕ್ಟರ್ಸು ಎಲ್ಲ ಯೂನಿಟಲ್ಲೂ ನಮ್ಮಲ್ಲಿದ್ದಾರೆ. ಭಾಳ ಎಕ್ಸ್ಪೀರಿಯನ್ಸ್ ಡಾಕ್ಟ್ರ್ ಇದ್ದಾರೆ. ನೀವೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತು ಅದು ಆರೋಗ್ಯನೂ ಸರಿ ಹೋಗದಂಥ ಪರಿಸ್ಥಿತಿ ಮಾಡ್ಕೊಳ್ಳೋದು ಬೇಡ. ದಯಮಾಡಿ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಇದು ಯಾವುದೋ ಕೆಂಪೇಗೌಡ ಹಾಸ್ಪಿಟ್ಲಿಗೆ ನಾವು ಹೋಗ್ಬೇಕಾ ಅಂತ ಇದಿಟ್ಟು ಭಾವನೆ ಬೇಡಿ. ನೀವು ಎಲ್ಲರೂ ಬಂದು ವೈದ್ಯಕೀಯ ಸೇವೆಯನ್ನು ನಿಮ್ಮ ಆರೋಗ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಪಡ್ಕೊಳ್ಳಿ. ಏನಾದರೂ ಅವಶ್ಯಕತೆ ತೊಂದರೆಗಳಾದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಏನಾರು ಆದರೆ ನನಗೆ ಫೋನ್ ಕಾಲ್ ಮುಖಾಂತರನೋ ಅಥವಾ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋದ್ರ ಮುಖಾಂತರ ಅಥವಾ ಪತ್ರ ಬರೆಯೋದ್ರ ಮುಖಾಂತರ ನೀವು ತಿಳಿಸಿದರೆ ಈ ಆಸ್ಪತ್ರೆಗೆ ಇನ್ನೂ ಒಂದು ಉನ್ನತೀಕರಣ ಮಾಡಲಿಕ್ಕೆ ಮತ್ತು ಇನ್ನೂ ಏನಾನ ಸಮಸ್ಯೆಗಳು ಕಂಡುಬಂದರೆ ತಿಳಿಸಿದರೆ ಅದನ್ನೆಲ್ಲ ಸರಿಪಡಿಸ್ಲಿಕ್ಕೆ ನಾನು 24 ಗಂಟೆ ನಿರಂತರವಾಗಿ ನಿಮ್ಗೆ ಅವೈಲೇಬಲ್ ಇದ್ದೀನಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಇಷ್ಟೆಲ್ಲ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಮಸ್ಕಾರ.